ಮಕ್ಕಳ ವಿಷಯದಲ್ಲಿ ಎಷ್ಟು ಜಾಗೃತರಾಗಿರ್ತೀರೋ ಅಷ್ಟು ಒಳ್ಳೆಯದು. ಎಲ್ಲ ಪೋಷಕರು ನೋಡಬೇಕಾದಂತಹ ಸ್ಟೋರಿ ಇದು. ಮಗುವನ್ನು ತಾಯಿ ಜ್ಯುವೆಲರಿ ಶಾಪಿಗೆ ಅಂದರೆ ನಾಗರಬಾವಿಯಲ್ಲಿರುವಂತಹ ಧನಲಕ್ಷ್ಮಿ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಆ ಮಗು ಹೋಗ್ತಿತ್ತು ಕೈ ಇಟ್ಕೊಂಡು. ಆದರೆ ರಸ್ತೆ ಆ ಕಡೆ ಬದಿಯಲ್ಲಿರುವವರು ಚಿಕ್ಕಮ್ಮನನ್ನು ನೋಡಿಬಿಟ್ಟು ತುಂಬ ಖುಷಿಯಿಂದ ಮಗು ರೋಡ್ ದಾಟೋದಕ್ಕೆ ಕೈಯನ್ನು ತಪ್ಪಿಸ್ಕೊಂಡು ಹೋಗಿಬಿಟ್ಟಿದೆ. ಆ ಅಮ್ಮ ಹಿಂಗೆ ತಿರುಗಿ ನೋಡೋಷ್ಟಿಗೆ ಮಗು ಓಡೇ ಹೋಗಿದೆ. ಆದರೆ ಇಲ್ಲಿ ವಿಧಿಯೇ ಬೇರೆ ಇತ್ತಂತಲೇ ಹೇಳ್ಬೋದು. ಒಂದು ಕಾರ್ ಫಾಸ್ಟ್ ಆಗಿ ಬಂದು ಮಗುವಿಗೆ ಡಿಕ್ಕಿ ಹೊಡೆದಿದೆ. ಆ ಮಗುವಿಗೆ ಆ ಕ್ಷಣಕ್ಕೆ ಡಿಕ್ಕಿ ಹೊಡೆದ ತಕ್ಷಣ 2 ವರ್ಷದ ಕಂದಮ್ಮ, ಆ ಕಂದಮ್ಮನ ಹೆಸರು ಝಾನ್ಸಿ. ಹೆಂಗೆ ತಡ್ಕೊಳ್ಳುತ್ತೀರಿ? ಆ ರಭಸದಲ್ಲಿ ಬಂದಂತಹ ಕಾರಿಗೆ ಕೆಳಗೆ ಬಿದ್ದುಬಿಟ್ಟಿದೆ, ಒದ್ದಾಡಕತ್ತು ಬಿಟ್ಟಿದೆ. ಅವರಮ್ಮ ಆ ಕಡೆಯಿಂದ ನೋಡ್ತಾನೆ ಇದ್ದಾರೆ, ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಏನು ದುರಂತ ಅಂತಂದರೆ ಆ ಕಾರಿನ ಚಾಲಕ ವೈದ್ಯರಾಗಿದ್ದರು. ಇಳಿದು ಪ್ರಥಮ ಚಿಕಿತ್ಸೆ ಮಾಡಬೇಕಲ್ವಾ? ಪ್ರಥಮ ಚಿಕಿತ್ಸೆ ಕೂಡ ಮಾಡಿಲ್ಲ. ಆ ಮಗುವನ್ನು ಇಳಿದು ನೋಡೋ ಮನಸ್ಸು ಕೂಡ ಮಾಡಲಿಲ್ಲ ಅವರು. ಅಲ್ಲಿಂದ ಆ ಒಂದು ಪ್ಲೇಸಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಅವರಮ್ಮ ತುಂಬ ಅಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೆ ತಾನೇ ಅಳು ಬರಲ್ಲ ಹೇಳಿ? ಕೆಲವು ಕ್ಷಣಗಳಲ್ಲಿ ಇದ್ದಂತಹ ಮಗು ಅವಾಗೇ ಇಲ್ಲ ಅಂತಂದರೆ, ಈ ಒಂದು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇದು ಮಾಡಿದ್ದು, ಫಾಸ್ಟಾಗಿ ತೊಗೊಂಡು ಹೋಗಕತ್ತಾರ. ಆದರೆ ದೇವರಿಗೆ ಕೂಡ ಇಷ್ಟ ಇರಲಿಲ್ಲೇನೋ ಆ ಕಂದಮ್ಮ ಉಳಿಯೋದು. ಆ ಒಂದು ಕಂದಮ್ಮನ ಉಸಿರು ನಿಂತೋಗ್ಬಿಟ್ಟಿದೆ. ಅವರಮ್ಮನಿಗೆ ತುಂಬ ಅಂದರೆ ತುಂಬ ದುಃಖ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕ್ಷಣದಲ್ಲಿದ್ದಂತಹ ಮಗು ಆವಾಗಲೇ ಇಲ್ಲ ಅಂತಂದರೆ ಯಾರಿಗೆ ತಾನೇ ಸಹಿಸ್ಕೊಳ್ಳೋಕ್ಕಾಗುತ್ತೆ? ವೈದ್ಯರಾದಂತಹ ಅವರು ಏನಾದರೂ ಒಂದು ಮನಸ್ಸು ಮಾಡಿ ಇಳಿದು ಬಂದು ಮಗುವನ್ನ ಕರ್ಕೊಂಡು ಹೋಗಿದ್ದಿದ್ರೆ, ಇಲ್ಲಾಂದರೆ ಅವ್ರಿಗೆ ಯಾವ ಥರ ಚಿಕಿತ್ಸೆಗಳು ಬಂದೇ ಬರ್ತಾವಲ್ರಿ ವೈದ್ಯರಂದ ಮೇಲೆ, ಸ್ವಲ್ಪ ಇಳಿದು ದೊಡ್ಡ ಮನಸ್ಸು ಮಾಡಿದ್ದಿದ್ರೆ ಆ ಕಂದಮ್ಮ ಉಳಿತಿತ್ತಲ್ವ ಅನ್ನೋ ಒಂದು ಅವರಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ತುಂಬ ಜಾಗರೂಕತೆಯಿಂದ ರಸ್ತೆ ಬದಿಗೆ ಕರ್ಕೊಂಡು ಹೋಗಿ. ಎಷ್ಟು ಸೇಫಾಗಿ ನೋಡ್ಕೊಳ್ತೀರೋ ಅಷ್ಟೇ ಸೇಫ್ ನಿಮಗೂ ಕೂಡ. ಯಾಕಂತಂದರೆ ಮಕ್ಕಳ್ರಿ ಅವ್ರಿಗೇನು ಗೊತ್ತಿರಲ್ಲ, ಇದು ತಪ್ಪು ಇದು ಕರೆಕ್ಟ್ ಅಂಥೇಳಿ. ಅವ್ರಿಗೇನು ಅನಿಸುತ್ತೋ ಅದನ್ನು ಮಾಡಿಬಿಡ್ತಾರ. ಹಾಗಾಗಿ ಮಕ್ಕಳನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ರಸ್ತೆ ಬದಿಯಲ್ಲಿ ಬಂದಾಗ ಮಾತ್ರ ಕೈ ಅಸ್ಸಲು ಬಿಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿ ನಮ್ಮ ಆಶಯ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.